ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ನಂಗೆ ಆಶೀರ್ವಾದ, ನಮ್ಮ ಮಗನಿಗೆ ಆಶೀರ್ವಾದ ಮಾಡಿದ್ರೆ ನಾನು ಬರೀ ನಾನು ಸಿನಿಮಾ 50 ಸಿನಿಮಾ ಆಟೋಮೆಟಿಕ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಬರೀ ಫೋನಲ್ಲೇ ಸಿನಿಮಾ ಮಾಡ್ತೀನಿ, ಫೋನಲ್ಲಿ ಮಾಡಿ ಆ ಕೆಪಾಸಿಟಿ ನನಗಿದೆ, ಅದರ ಎರಡನೇ ಮಾತಿಲ್ಲ. ಇವತ್ತು ನೀವೆಲ್ಲ ಒಂದು ಪ್ರೋತ್ಸಾಹಿಸಿದ್ರ ನಾನು ನಿಜವಾಗ್ಲೂ ಥ್ಯಾಂಕ್ಸು ನಮ್ಮ ಹುಚ್ಚ ಸುದೀಪ್ ಅವ್ರಿಗೆ. ಅವ್ರಿಗೆ ಇವತ್ತು ಕಿಚ್ಚ ಸುದೀಪ್ ಅವರು, ಯಾಕೆ ಹುಚ್ಚ ಸುದೀಪ್ ಅವರು ಅಂದರೆ ಈ ಸಿನಿಮಾ ನೋಡಿದಾಗ ಹುಚ್ಚ ಫಿಲಿಮ್ ಒಂದು ಸಿನಿಮಾ, ಆ ಸಿನಿಮಾದಲ್ಲಿ ಆ ಹುಚ್ಚದಲ್ಲಿ ನೋಡಿದಾಗ ಫಸ್ಟ್ ನಾವೇ ರಿಜಿಸ್ಟರ್ ಮಾಡ್ಬೋದಾಗ ಉಸಿರಿ ಅವಾರ್ಡ್ ಫೀಲಿಂಗ್ ಬಂತು. ಅದಕ್ಕೆ ಇವತ್ತು ಆ ಥರ ಯಶಸ್ವಿಯಾಗಿ ಹುಚ್ಚ ಥರ ಯಶಸ್ವಿಯಾಗಿದ್ದ ನಾನು ಅದನ್ನು ಕೇಳ್ಕೊಂಡೆ, ಬೇರೇನಿಲ್ಲ. ಅಲ್ಲ ಇನ್ನೊಂದೇನಂದ್ರೆ ಅವರು ಸಿನಿಮಾನ ನಾನು ಅವತ್ತು ನೋಡಿದಾಗ ಆಮೇಲೆ ನೀವೆಲ್ಲ ಅನ್ಕೊಂಡಿದ್ದೀರಾ ಸುದೀಪ್ ಅವರು ಇಷ್ಟು ಬೇಗ ಸ್ಟಾರ್ ಆಗಿದ್ದಾರಪ್ಪ. ಅವ್ರು ಬಿದ್ದಿರೋ ಸಫರ್ಗಳು ಅವ್ರಿಗೆ ಗೊತ್ತಿದೆ, ಎಷ್ಟು ಸಫರ್ ಬಿದ್ರು, ಎಷ್ಟು ಸಿನಿಮಾ, ಎಷ್ಟು ನಿರ್ದೇಶಕರು ಎಷ್ಟು ಓಡಾಡಿದ್ದಾರೆ. ನಿಜವಾಗ್ಲೂ ಅವ್ರಿಗೆ ಸುಲಭ ಬರಲಿಲ್ಲ. ಅದು ಬಂದು ಎಲ್ಲ ಬಿದ್ದ ಮೇಲೆ ನೀವು ಹುಡುಗರು ಏನ್ ಕೇಳ್ತಿದ್ರೆ, ನೀವು ತಾಳ್ಮೆ ತಗೊಳ್ಳಿ, ತಾಳ್ಮೆ ಕೆಡ್ಸ್ಕೋಬೇಡಿ, ನಿಧಾನ ತಗೊಳ್ಳಿ. ಅದಕ್ಕೆ ನಾನು ಹೇಳ್ತೇನೆ, ನಿಧಾನ ತಗೊಂಡ್ರೆ ಗೆದ್ದೇ ಗೆಲ್ತೀರಾ. ಅವ್ರು ಅಷ್ಟು ಬೇಗ ಬರಲಿಲ್ಲ. ಇವತ್ತು ಅದಕ್ಕೆ ಎಲ್ಲ ಕಡೆ ಸಕ್ಸಸ್ ಸಿಗ್ತದೆ. ತಾಳ್ಮೆ ಇದ್ದಿದ್ರೆ ನೀವು ಹುಡುಗರಿಗೆ ಪಾಪ ನಿಮ್ಗೆಲ್ಲ ನೋವಾಗೋದು ಗೊತ್ತು, ಒಳ್ಳೊಳ್ಳೆ ಸಿನಿಮಾ ಮಾಡ್ತಿದ್ರ ಗೆಲ್ತಾ ಇಲ್ಲ ಅಂತ. ಆದರೂ ದಯವಿಟ್ಟು ಸಿನಿಮಾ ನಿಧಾನಕ್ಕೆ ತಾಳ್ಮೆಯಿಂದ ಯೋಚನೆ ಮಾಡಿ ಸಿನಿಮಾ ಮಾಡಿ ಗೆದ್ದೇ ಗೆಲ್ಲುತ್ತೆ.